ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಕರ್ನಾಟಕದ ರಾಜಕೀಯದಲ್ಲಿ ಬೆಂಕಿ ಕಾಣಿಸ್ತಿದ್ಯಾ ಅಥವಾ ಅದು ಕೇವಲ ಹೊಗೆ ಮಾತ್ರನಾ? ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್, ಇದು ವ್ಯಕ್ತಿಗಳ ನಡುವಿನ ಅಸಮಾಧಾನವೇ ಅಥವಾ ಅಧಿಕಾರ ಹಂಚಿಕೆಯ ಗುಪ್ತ ಒಪ್ಪಂದದ ಅಂತಿಮ ಹಂತವೇ? ಶಾಸಕರ ದಿನಂಪ್ರತಿ ಹೇಳಿಕೆಗಳು, ದೆಹಲಿಯ ಮೌನ, ಅಹಿಂದ ಒಕ್ಕಲಿಗ ಸಮೀಕರಣಗಳ ಹೊಸ ಲೆಕ್ಕಾಚಾರ ಹಾಗೂ ದಲಿತ ಮುಖ್ಯಮಂತ್ರಿ ಚರ್ಚೆಯ ಅಪ್ರತೀಕ್ಷಿತ ತಿರುವು, ಇವೆಲ್ಲವೂ ಸೇರಿ ಕಾಂಗ್ರೆಸ್ ಸರ್ಕಾರದ ಒಳಗಿನ ಚಿತ್ರಣವನ್ನ ಸಂಪೂರ್ಣವಾಗಿ ಬದಲಿಸುತ್ತಿವೆ. ಈ ಗದ್ದಲದ ಹಿಂದೆ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಯಾರದು? ಡಿಕೆಶಿ ಅವರ ಸಂಘಟನಾ ಶಕ್ತಿ ಆಟವೋ ಅಥವಾ ಸಿದ್ದರಾಮಯ್ಯರ ರಾಜಕೀಯ ಅನುಭವದ ಕೌಂಟರ್ ತಂತ್ರವೋ ಅಥವಾ ಹೈಕಮಾಂಡ್ ಮೌನವೇ ಎಲ್ಲರನ್ನೂ ಕಾದಿರಿಸಿರುವ ದೊಡ್ಡ ಸಂದೇಶವೋ? ಫೆಬ್ರವರಿ 26ರ ದೆಹಲಿ ಚರ್ಚೆಯ ಗುಸುಗುಸು, ಶಿಸ್ತು ನೋಟಿಸ್ಗಳ ಸೆಲೆಕ್ಟಿವ್ ರಾಜಕೀಯ ಮತ್ತು ಸಮುದಾಯ ಲೆಕ್ಕಾಚಾರಗಳ ಹಿಂದೆ ಅಡಗಿರುವ ದೊಡ್ಡ ಲೆಕ್ಕ ಯಾವುದು? ಈ ರಾಜಕೀಯ ಕಾಳಗದ ಒಳಹೊಕ್ಕ, ವಿಶ್ಲೇಷಣೆ, ಗುಪ್ತ ತಂತ್ರಗಳು ಮತ್ತು ಮುಂದಿನ 6 ತಿಂಗಳ ರಾಜಕೀಯದ ಸಾಧ್ಯತೆಗಳ ಸಂಪೂರ್ಣ ಚಿತ್ರ ನಿಮ್ಮ ಮುಂದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನ ಕೇವಲ ಶಾಸಕರ ಹೇಳಿಕೆಗಳ ಗದ್ದಲ ಎಂದು ಸರಳವಾಗಿ ನಿರ್ಲಕ್ಷ್ಯ ಮಾಡೋಕೆ ಸಾಧ್ಯ ಇಲ್ಲ. ಇದು ಬಹಿರಂಗವಾಗಿ ಕಾಣಿಸಿಕೊಳ್ಳುತ್ತಿರುವ ಹೇಳಿಕೆಗಳ ಹಿಂದಿರುವ ತೆರೆಮರೆ ರಾಜಕೀಯ ತಂತ್ರಗಳ, ಅಸಮಾಧಾನಗಳ ಮತ್ತು ಕುರ್ಚಿ ಲೆಕ್ಕಾಚಾರಗಳ ಪ್ರತಿಬಿಂಬ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಶೀತಲ ಸಮರ ಈಗ ವೈಯಕ್ತಿಕ ಹಂತವನ್ನ ದಾಟಿ ಸರ್ಕಾರದ ಸ್ಥಿರತೆ ಮತ್ತು ಪಕ್ಷದ ಭವಿಷ್ಯವನ್ನೇ ಪ್ರಶ್ನಿಸುವ ಮಟ್ಟಕ್ಕೆ ತಲುಪಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೇ ಅಧಿಕಾರ ಹಂಚಿಕೆ ಒಪ್ಪಂದ ಎಂಬ ಮಾತು ರಾಜಕೀಯ ವಲಯದಲ್ಲಿ ತೇಲಾಡುತ್ತಲೇ ಇದೆ. ಆದರೆ ಆ ಒಪ್ಪಂದದ ಬಗ್ಗೆ ಸ್ಪಷ್ಟತೆ ಇಲ್ಲದಿರೋದೇ ಈ ಶೀತಲ ಸಮರಕ್ಕೆ ಇಂಧನವಾಗಿ ಕೆಲಸ ಮಾಡುತ್ತಿದೆ. ಶಾಸಕರ ದಿನಕ್ಕೊಂದು ಹೇಳಿಕೆ, ಬಹಿರಂಗ ವೇದಿಕೆಗಳಲ್ಲಿ ನಡೆಯುತ್ತಿರುವ ನಾಯಕತ್ವದ ಚರ್ಚೆಗಳು ಮತ್ತು ಪರಸ್ಪರ ಬಣಗಳ ವಿರುದ್ಧ ಹೊರಹೊಮ್ಮುತ್ತಿರುವ ವ್ಯಂಗ್ಯೋಕ್ತಿಗಳು, ಇವೆಲ್ಲವೂ ಪಕ್ಷದ ಒಳಗಿನ ಅಶಿಸ್ತಿನ ಪರಾಕಾಷ್ಠೆಯಂತೆ ಕಾಣಿಸುತ್ತಿವೆ. ಲಕ್ಷ್ಮಣ ರೇಖೆ ದಾಟಿದ ಹೇಳಿಕೆಗಳು ಈಗ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಕಾಂಗ್ರೆಸ್ ಸರ್ಕಾರದೊಳಗೆ ಎಲ್ಲವೂ ಸರಿಯಿಲ್ಲ ಎಂಬ ಸಂದೇಶವನ್ನ ಸಾರ್ವಜನಿಕವಾಗಿ ಬಿತ್ತುವಲ್ಲಿ ಈ ಹೇಳಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಇದರ ಪರಿಣಾಮವಾಗಿ ಸರ್ಕಾರದ ಆಡಳಿತ ಸಾಧನೆಗಳಿಗಿಂತ ಕುರ್ಚಿ ರಾಜಕೀಯವೇ ಜನರ ಗಮನ ಸೆಳೆಯುತ್ತಿವೆ. ಡಿಕೆಶಿ ಬಣದ ಶಾಸಕರ ಹೇಳಿಕೆಗಳು ಈ ಶೀತಲ ಸಮರದಲ್ಲಿ ಒಂದು ಪ್ರಮುಖ ತಿರುವು. ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ, ಅಧಿಕಾರ ಹಂಚಿಕೆ ಆಗಲೇಬೇಕು, 2 ದಿನಗಳಲ್ಲಿ ಸಿಎಂ ಬದಲಾವಣೆ ಎಂಬಂತಹ ಹೇಳಿಕೆಗಳು ಕೇವಲ ಪಕ್ಷದ ಶಿಸ್ತಿಗೆ ಧಕ್ಕೆ ತರುವುದಷ್ಟೇ ಅಲ್ಲ, ಡಿಕೆಶಿಯವರ ಸಿಎಂ ಕನಸಿನ ಹಾದಿಯನ್ನೇ ಕಠಿಣಗೊಳಿಸುತ್ತಿವೆ ಎಂಬ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್ ಸೇರಿದಂತೆ ಕೆಲ ಶಾಸಕರಿಗೆ ಶಿಸ್ತು ಉಲ್ಲಂಘನೆ ನೋಟಿಸ್ ಜಾರಿಯಾಗಿದ್ದು, ಡಿಕೆಶಿಯವರೇ ತಮ್ಮ ಬೆಂಬಲಿಗರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರೂ ಸಹ ಹೇಳಿಕೆಗಳ ಸರಣಿ ಇನ್ನೂ ನಿಂತಿಲ್ಲ. ಇದು ಡಿಕೆಶಿ ಬಣದೊಳಗಿನ ಸಮನ್ವಯದ ಕೊರತೆಯನ್ನು ಕೂಡ ಬಹಿರಂಗಪಡಿಸುತ್ತದೆ. ಇದಕ್ಕಿಂತಲೂ ಹೆಚ್ಚು ವಿವಾದ ಹುಟ್ಟು ಹಾಕಿರುವುದು ಡಿಕೆಶಿ ಬಣದ ಶಾಸಕರಿಗೆ ಮಾತ್ರ ನೋಟಿಸ್. ಆದರೆ ಸಿಎಂ ಪರವಾಗಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಎಚ್ಸಿ ಮಹದೇವಪ್ಪ ಅವರಿಗೆ ಯಾವುದೇ ನೋಟಿಸ್ ಇಲ್ಲ ಎಂಬ ಸಂಗತಿ. ಈ ಆಯ್ಕೆ ಮಾಡಿದ ಶಿಸ್ತು ಕ್ರಮವೇ ಡಬಲ್ ಸ್ಟ್ಯಾಂಡರ್ಡ್ ಆರೋಪಗಳಿಗೆ ಕಾರಣವಾಗಿದೆ. ಇದರಿಂದ ಡಿಕೆಶಿ ಬಣದೊಳಗೆ ಅಸಮಾಧಾನ ಹೆಚ್ಚಿದ್ದು, ಖುದ್ದು ಡಿಕೆಶಿಯವರೇ ತಮ್ಮ ಬೆಂಬಲಿಗರಿಂದ ಇಂತಹ ಹೇಳಿಕೆಗಳನ್ನ ಹೊರಡಿಸುತ್ತಿದ್ದಾರೆ ಎಂಬ ಗುಸು ರಾಜಕೀಯ ವಲಯದಲ್ಲಿ ಹರಡಲು ಕಾರಣವಾಗಿದೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಬಣದ ತಂತ್ರ ಸಂಪೂರ್ಣ ವಿಭಿನ್ನವಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ನಮ್ಮ ತಂದೆಯೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಎಂಬ ಹೇಳಿಕೆ ಶಿಸ್ತು ಉಲ್ಲಂಘನೆಯಂತೆ ಕಂಡರೂ ಅದರ ಹಿಂದೆ ಒಂದು ಸ್ಪಷ್ಟ ರಾಜಕೀಯ ಸಂದೇಶ ಇದೆ. ಸ್ಥಿರತೆ, ಸಿದ್ದರಾಮಯ್ಯ ಬಣವು ಆಡಳಿತದ ಅನುಭವ, ಮುಖ್ಯಮಂತ್ರಿ ಸ್ಥಾನದಲ್ಲಿರತಕ್ಕಂಥ ಅಧಿಕಾರ ಮತ್ತು ಹೈಕಮಾಂಡ್ ಜೊತೆಗಿನ ದೀರ್ಘ ರಾಜಕೀಯ ಸಂಬಂಧಗಳನ್ನ ತನ್ನ ಶಕ್ತಿಯಾಗಿ ಬಳಸುತ್ತಿದೆ. ನಾಯಕತ್ವ ಬದಲಾವಣೆ ಇಲ್ಲ ಎಂಬ ನೆರೇಟಿವ್ ಅನ್ನ ಪದೇ ಪದೇ ಪುನರುಚ್ಚರಿಸುವ ಮೂಲಕ ಈ ಬಣವು ಪಕ್ಷದೊಳಗೆ ಮತ್ತು ಹೊರಗೆ ಸ್ಥಿರ ಸರ್ಕಾರದ ಚಿತ್ರಣ ಕಟ್ಟಲು ಯತ್ನಿಸುತ್ತಿದೆ. ಸಿದ್ದರಾಮಯ್ಯನವರ ಭಾವನಾತ್ಮಕ ಪೋಸ್ಟ್, ನನ್ನನ್ನ ಮುಗಿಸಲು ಪಟ್ಟಭದ್ರ ಹಿತಾಸಕ್ತಿಗಳು ಸಂಚು ಮಾಡುತ್ತಿವೆ, ಈ ಶೀತಲ ಸಮರಕ್ಕೆ ಮತ್ತೊಂದು ಆಯಾಮವನ್ನ ನೀಡಿತು. ಇದು ಕೇವಲ ವೈಯಕ್ತಿಕ ನೋವಿನ ಅಭಿವ್ಯಕ್ತಿಯಲ್ಲ, ಅದು ಅಹಿಂದ ಸಮುದಾಯದ ಭಾವನೆಗಳನ್ನ ಸ್ಪರ್ಶಿಸುವ ರಾಜಕೀಯ ತಂತ್ರವೂ ಹೌದು.
ಇದಕ್ಕೆ ಪ್ರತಿಯಾಗಿ ಡಿಕೆಶಿ ಬಣದ ಶಾಸಕರು ನೀಡಿದ ತಿರುಗೇಟುಗಳು ಉಭಯ ಬಣಗಳ ನಡುವಿನ ಅಂತರವನ್ನ ಇನ್ನಷ್ಟು ವಿಸ್ತರಿಸಿವೆ. ಇಲ್ಲಿ ರಾಜಕೀಯ ಕೇವಲ ಕುರ್ಚಿಗೆ ಸೀಮಿತವಾಗಿಲ್ಲ, ಅದು ಸಮುದಾಯ, ವರ್ಗ ಮತ್ತು ಗುರುತು ರಾಜಕೀಯದತ್ತ ತಿರುಗುತ್ತಿದೆ. ಅಹಿಂದ ರಾಜಕೀಯವೇ ಕಾಂಗ್ರೆಸ್ಗೆ ಅಧಿಕಾರ ತಂದುಕೊಟ್ಟ ಪ್ರಮುಖ ಅಸ್ತ್ರ. ಆದರೆ ಇಂದು ಅದೇ ಅಹಿಂದ ಹೆಸರಿನ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಜೊತೆಗೆ ಜಾತಿ ಮುಖವಾಡವನ್ನು ಧರಿಸಿರುವಂತೆ ಕಾಣಿಸುತ್ತಿದೆ. ಒಕ್ಕಲಿಗ ಸಮುದಾಯ, ಅಹಿಂದ ಸಮುದಾಯ ಮತ್ತು ಇದೀಗ ದಲಿತ ಮುಖ್ಯಮಂತ್ರಿ ಚರ್ಚೆ ಇವೆಲ್ಲವೂ ಈ ಶೀತಲ ಸಮರವನ್ನ ಮತ್ತಷ್ಟು ಸಂಕೀರ್ಣಗೊಳಿಸುತ್ತಿವೆ. ದಲಿತ ನಾಯಕತ್ವದ ಮಾತು ಕೇಳಿ ಬರುತ್ತಿರುವುದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರಿಗೂ ಸಮಾನವಾಗಿ ಆತಂಕ ಮೂಡಿಸಿದೆ. ಯಾಕಂದ್ರೆ ಇದು ಇಬ್ಬರ ಸಿಎಂ ಕನಸಿಗೂ ಸವಾಲಾಗುವ ಸಾಧ್ಯತೆ ಇದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸುತ್ತಿರುವ ವಿರೋಧ ಪಕ್ಷಗಳಿಗೆ ಇದು ರಾಜಕೀಯ ಲಾಟರಿಯಂತೆ ಪರಿಣಮಿಸಿದೆ. ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಒಳಗಿನ ಈ ಗೊಂದಲವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಈ ಸರ್ಕಾರಕ್ಕೆ ಗ್ಯಾರಂಟಿಗಳಿಗಿಂತ ಕುರ್ಚಿಯ ಮುಖ್ಯ ಎಂಬ ನರೇಟಿವ್ ಅನ್ನ ಯಶಸ್ವಿಯಾಗಿ ಬಿತ್ತುತ್ತಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸಾಮಾಜಿಕ ಜಾಲತಾಣದ ಪ್ರತಿಕ್ರಿಯೆಗಳು ಕಾಂಗ್ರೆಸ್ ಒಳಗಿನ ಬಿರುಕುಗಳನ್ನ ಇನ್ನಷ್ಟು ಸಾರ್ವಜನಿಕವಾಗಿ ಚರ್ಚೆಗೆ ತಂದಿವೆ. ಶಾಸಕರ ಹೇಳಿಕೆಗಳ ಹಿಂದೆ ಇರುವ ಮೂಲ ಕಾರಣವನ್ನ ನೋಡಿದ್ರೆ ಅದು ಅಧಿಕಾರದ ಹಪಾಪಿ, ಮುಂದಿನ ಚುನಾವಣೆಯಲ್ಲಿ ಲಾಭ, ಸಚಿವ ಸ್ಥಾನ, ರಾಜಕೀಯ ಭದ್ರತೆ, ಈ ಲೆಕ್ಕಾಚಾರಗಳೇ ಶಾಸಕರ ನಿಷ್ಠೆಯನ್ನ ನಿರ್ಧರಿಸುತ್ತಿವೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದಲೇ ಉಭಯ ಬಣಗಳು ತಮ್ಮ ಆಪ್ತರಿಂದ ಪದೇ ಪದೇ ಹೇಳಿಕೆಗಳನ್ನ ಹೊರಡಿಸುತ್ತಿವೆ ಎಂಬ ಆರೋಪವು ಅಸಂಬದ್ಧವಲ್ಲ. ಆದರೆ ಈ ತಂತ್ರದ ದೊಡ್ಡ ಅಪಾಯ ಅಂದ್ರೆ ಅಂತಿಮವಾಗಿ ಸರ್ಕಾರದ ವರ್ಚಸ್ಸಿಗೆ ಆಗುವ ಹಾನಿ. ಫೆಬ್ರವರಿ 26ರಂದು ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ನಡೆಯಲಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ರು ಅಧಿಕೃತ ದೃಢೀಕರಣದ ಕೊರತೆ ಇದೆ. ಆದರೆ ಈ ಸಭೆ ನಡೆಯಲಿ ಅಥವಾ ನಡೆಯದಿರಲಿ, ಅದರ ಹೆಸರಿನಲ್ಲೇ ಈಗಾಗಲೇ ಒಂದು ಮಾನಸಿಕ ಯುದ್ಧ ಶುರುವಾಗಿದೆ. ಡಿಕೆಶಿ ಬಣಕ್ಕೆ ಇದು ಅವಕಾಶದ ಕಿರಣವಾಗಿದ್ದರೆ ಸಿದ್ದರಾಮಯ್ಯ ಬಣಕ್ಕೆ ಇದು ಎಚ್ಚರಿಕೆಯ ಗಂಟೆಯಾಗಿದೆ. ಸದ್ಯದ ರಾಜಕೀಯ ಸಮೀಕರಣಗಳನ್ನ ನೋಡಿದ್ರೆ ಶಕ್ತಿಯಲ್ಲಿ ಎರಡೂ ಬಣಗಳು ಸಮಾನವಾಗಿದ್ರೂ ತಂತ್ರದಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿದೆ. ಡಿಕೆಶಿ ಬಣ ಸಂಘಟನಾ ಸಾಮರ್ಥ್ಯ ಮತ್ತು ಸಂಖ್ಯಾಬಲ ಹೊಂದಿದ್ದರೂ ಆತುರ ಮತ್ತು ಅತಿರೇಕದ ಹೇಳಿಕೆಗಳು ಅವರ ಶಕ್ತಿಯನ್ನೇ ದುರ್ಬಲಗೊಳಿಸುವಂತಿದೆ. ಸಿದ್ದರಾಮಯ್ಯ ಬಣವು ಕಡಿಮೆ ಮಾತು, ಹೆಚ್ಚು ಸ್ಥಾನ ಮತ್ತು ವ್ಯವಸ್ಥೆ ಹಿಡಿತವನ್ನ ತನ್ನ ಬಲವಾಗಿ ಬಳಸುತ್ತಿದೆ. ಇದರಿಂದ ಸದ್ಯಕ್ಕೆ ಬಲಿಷ್ಠವಾಗಿ ಕಾಣಿಸುತ್ತಿರುವುದು ಸಿದ್ದರಾಮಯ್ಯ ಬಣವೇ. ಈ ಶೀತಲ ಸಮರದ ಇನ್ನೊಂದು ಮಹತ್ವದ ಅಂಶ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಮೌನ. ಈ ಮೌನವೇ ಇಂದು ಎರಡೂ ಬಣಗಳಿಗೆ ತಮಗೆ ಬೇಕಾದಂತೆ ಅರ್ಥೈಸಿಕೊಳ್ಳುವ ಅವಕಾಶ ನೀಡಿದೆ. ಡಿಕೆಶಿ ಬಣ ಈ ಮೌನವನ್ನ ಬದಲಾವಣೆಗೆ ದಾರಿ ತೆರೆದಿದೆ ಎಂಬ ಸಂಕೇತವಾಗಿ ನೋಡುತ್ತಿದ್ರೆ, ಸಿದ್ದರಾಮಯ್ಯ ಬಣ ಅದನ್ನೇ ಸ್ಥಿತಿಗತಿಯನ್ನ ಬದಲಾಯಿಸುವ ಆತುರ ಇಲ್ಲ ಎಂಬ ಮುದ್ರೆಯಾಗಿ ವ್ಯಾಖ್ಯಾನಿಸುತ್ತದೆ. ಹೈಕಮಾಂಡ್ ನಿಂದ ಸ್ಪಷ್ಟ ಸಂದೇಶ ಹೊರಬಾರದಿರುವುದೇ ಈ ಶೀತಲ ಸಮರವನ್ನ ನಿಯಂತ್ರಣವಿಲ್ಲದ ಹಂತಕ್ಕೆ ತಳ್ಳುತ್ತಿದೆ. ಇದು ರಾಜಕೀಯದಲ್ಲಿ ಅಪಾಯಕಾರಿ ಸ್ಥಿತಿ. ಯಾಕಂದ್ರೆ ಸ್ಪಷ್ಟ ನಿರ್ದೇಶನದ ಕೊರತೆಯೇ ಅಶಿಸ್ತಿಗೆ ಆಹಾರವಾಗುತ್ತಿದೆ. ಇದಲ್ಲದೆ ಆಡಳಿತದ ಒಳಗಿನ ಅಸಮಾಧಾನವು ಈ ಹೇಳಿಕೆಗಳ ಯುದ್ಧಕ್ಕೆ ಇಂಧನ ನೀಡುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಸಚಿವ ಸಂಪುಟದ ಒಳಗಿನ ಅಧಿಕಾರ ಹಂಚಿಕೆ ಮತ್ತು ನಿರ್ಧಾರ ಪ್ರಕ್ರಿಯೆಯಲ್ಲಿ ಕೆಲ ಸಚಿವರಿಗೆ ಆಗುತ್ತಿರುವ ನಿರ್ಲಕ್ಷ್ಯ ಇವೆಲ್ಲವೂ ಶಾಸಕರಲ್ಲಿ ಮೌನ ಅಸಮಾಧಾನ ಹುಟ್ಟಿಸಿರುವ ಸಾಧ್ಯತೆ ಇದೆ. ಈ ಅಸಮಾಧಾನವೇ ನಾಯಕತ್ವ ಬದಲಾವಣೆಯ ಮಾತಿಗೆ ನೆಪವಾಗುತ್ತದೆ ಎನ್ನುವ ವಾದವೂ ಇದೆ. ಅಂದ್ರೆ ಕುರ್ಚಿ ರಾಜಕೀಯವು ಕೇವಲ ವೈಯಕ್ತಿಕ ಮಹತ್ವಾಕಾಂಕ್ಷೆಯನ್ನ ಮಾತ್ರ ಹುಟ್ಟಿಲ್ಲ, ಅದು ಆಡಳಿತದ ಒಳಗಿನ ಘರ್ಷಣೆಯ ಪ್ರತಿಫಲವೂ ಹೌದು. ಮುಂದಿನ ದಿನಗಳಲ್ಲಿ ಈ ಶೀತಲ ಸಮರ ಯಾವ ದಿಕ್ಕು ಹಿಡಿಯುತ್ತದೆ ಎಂಬುದು ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕೆ ಮಾತ್ರವಲ್ಲ, ಕರ್ನಾಟಕದ ರಾಜಕೀಯ ಸ್ಥಿರತೆಗೆ ಕೂಡ ನಿರ್ಣಾಯಕವಾಗಲಿದೆ. ನಾಯಕತ್ವ ಬದಲಾವಣೆ ಆಗಲಿ ಅಥವಾ ಆಗದಿರಲಿ, ಈ ಗದ್ದಲವನ್ನ ಹೈಕಮಾಂಡ್ ತಕ್ಷಣ ನಿಯಂತ್ರಿಸದಿದ್ರೆ ಅದು ಪಕ್ಷದ ಒಳಗಿನ ಬಿರುಕುಗಳನ್ನ ಶಾಶ್ವತಗೊಳಿಸುವ ಅಪಾಯವಿದೆ. ಕುರ್ಚಿಗಾಗಿ ನಡೆಯುತ್ತಿರುವ ಈ ರಾಜಕೀಯ ಕಾಳಗದಲ್ಲಿ ಅಂತಿಮವಾಗಿ ಸೋಲುವವರು ಯಾರು ಎಂಬುದಕ್ಕಿಂತ ಕಾಂಗ್ರೆಸ್ ಸರ್ಕಾರದ ನೈತಿಕ ಬಲ ಮತ್ತು ಜನರ ವಿಶ್ವಾಸ ಎಷ್ಟು ಉಳಿಯುತ್ತದೆ ಎಂಬುದೇ ಮುಂದಿನ ರಾಜಕೀಯದ ಅಳತೆಯಾಗಲಿದೆ. ಆದರೆ ಈ ಶೀತಲ ಸಮರದಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಎಂಬುದಕ್ಕಿಂತ ಕಾಂಗ್ರೆಸ್ ಸರ್ಕಾರ ಎಷ್ಟು ಗಾಯಗೊಂಡು ಹೊರಬರುತ್ತದೆ ಎಂಬುದೇ ದೊಡ್ಡ ಪ್ರಶ್ನೆ. ಹೇಳಿಕೆಗಳ ಈ ಯುದ್ಧ ಮುಂದುವರೆದರೆ ಅದು ಕೇವಲ ನಾಯಕತ್ವ ಬದಲಾವಣೆ ಪ್ರಶ್ನೆಯಾಗದೆ ಸರ್ಕಾರದ ವಿಶ್ವಾಸಾರ್ಹತೆ ಮತ್ತು ಪಕ್ಷದ ಭವಿಷ್ಯವನ್ನೇ ಅಪಾಯಕ್ಕೆ ತಳ್ಳುವ ಸಾಧ್ಯತೆ ಇದೆ. ಕುರ್ಚಿಗಾಗಿ ನಡೆಯುತ್ತಿರುವ ಈ ರಾಜಕೀಯ ಯುದ್ಧ ಕಾಂಗ್ರೆಸ್ಗೆ ಅಧಿಕಾರ ತಂದುಕೊಟ್ಟ ನೈತಿಕ ಮತ್ತು ಸಾಮಾಜಿಕ ನೆಲೆಯನ್ನು ನಿಧಾನವಾಗಿ ಕುಸಿಯುತ್ತಿದೆಯೇ ಎಂಬ ಪ್ರಶ್ನೆ ಕಾಡುತ್ತೆ. ಈಗ ಕರ್ನಾಟಕ ರಾಜಕೀಯದ ಕೇಂದ್ರ ಬಿಂದುವಾಗಿದೆ.
ಒಟ್ಟಲ್ಲಿ ಸಿದ್ದು ಡಿಕೆಶಿ ಶೀತಲ ಸಮರವು ಇಂದು ವ್ಯಕ್ತಿಗಳ ನಡುವಿನ ಸಂಘರ್ಷವಲ್ಲ, ಅದು ಕಾಂಗ್ರೆಸ್ ಪಕ್ಷದ ಒಳಗಿನ ಅಧಿಕಾರ ಸಂಸ್ಕೃತಿ, ನಾಯಕತ್ವ ನಿರ್ಧಾರ ಪ್ರಕ್ರಿಯೆ ಮತ್ತು ಶಿಸ್ತು ವ್ಯವಸ್ಥೆಯ ಮೇಲೆ ಉದ್ಭವಿಸಿರುವ ಪ್ರಶ್ನೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತ ಸ್ಥಿರತೆ ಮತ್ತು ಅನುಭವವನ್ನ ತಮ್ಮ ಬಲವಾಗಿ ಮುಂದಿಟ್ಟುಕೊಂಡಿದ್ರೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಘಟನೆ, ಶ್ರಮ ಮತ್ತು ಸಂಖ್ಯಾಬಲವನ್ನ ತಮ್ಮ ಅಸ್ತ್ರವಾಗಿ ಬಳಸುತ್ತಿದ್ದಾರೆ. ಆದರೆ ಈ ಎರಡೂ ಶಕ್ತಿಗಳ ಮಧ್ಯೆ ಸ್ಪಷ್ಟ ಗಡಿ ಎಳೆಯಾದ ಹೈಕಮಾಂಡ್ನ ಮೌನವೇ ಶಾಸಕರ ಅತಿರೇಕದ ಹೇಳಿಕೆಗಳಿಗೆ ಅವಕಾಶ ನೀಡಿದೆ. ಈ ಸ್ಥಿತಿ ಮುಂದುವರೆದರೆ ನಾಯಕತ್ವ ಬದಲಾವಣೆ ಆಗುವುದಕ್ಕಿಂತಲೂ ಮೊದಲು ಸರ್ಕಾರದ ವಿಶ್ವಾಸಾರ್ಹತೆ ಮತ್ತು ಪಕ್ಷದ ಶಿಸ್ತು ಕುಸಿಯುವ ಅಪಾಯವೇ ಹೆಚ್ಚು. ಒಟ್ಟಾರೆ ಕರ್ನಾಟಕ ರಾಜಕೀಯದ ಈ ಶೀತಲ ಸಮರದ ಅಂತ್ಯ ಕೇವಲ ಯಾರು ಮುಖ್ಯಮಂತ್ರಿ ಎಂಬ ಪ್ರಶ್ನೆಗೆ ಉತ್ತರ ನೀಡುವುದಲ್ಲ, ಅದು ಕಾಂಗ್ರೆಸ್ ಪಕ್ಷದ ಒಳಗಿನ ಅಧಿಕಾರ ಸಂಸ್ಕೃತಿ, ಹೈಕಮಾಂಡ್ನ ಹಿಡಿತ ಮತ್ತು ಸರ್ಕಾರದ ನೈತಿಕ ಬಲ ಎಷ್ಟು ದೃಢವಾಗಿದೆ ಎಂಬುದನ್ನು ಪರೀಕ್ಷಿಸುವ ಕ್ಷಣವಾಗಲಿದೆ. ಸಿದ್ದರಾಮಯ್ಯ ತಮ್ಮ ಅನುಭವ ಮತ್ತು ಆಡಳಿತ ಸ್ಥಿರತೆಯನ್ನ ಕವಚವನ್ನಾಗಿ ಬಳಸ್ತಿರುವರೆ, ಡಿಕೆ ಶಿವಕುಮಾರ್ ತಮ್ಮ ಸಂಘಟನಾ ಶಕ್ತಿ ಮತ್ತು ಸಂಖ್ಯಾಬಲವನ್ನ ಅಸ್ತ್ರವನ್ನಾಗಿ ಹಿಡಿದಿದ್ದಾರೆ. ಇದು ಕೇವಲ ನಾಯಕತ್ವ ಬದಲಾವಣೆಯ ಕಥೆಯಲ್ಲ, ಇದು ಸರ್ಕಾರದ ಭವಿಷ್ಯ, ಸಮುದಾಯ ರಾಜಕೀಯದ ದಿಕ್ಕು ಮತ್ತು ಮುಂದಿನ ಚುನಾವಣೆಯ ನೆಲೆಯನ್ನ ನಿರ್ಧರಿಸಬಹುದಾದ ಘಟ್ಟ. ಹೀಗಾಗಿ ಈಗ ನೋಡ್ಬೇಕಿರೋದು ಒಂದೇ, ಈ ಶೀತಲ ಸಮರದಲ್ಲಿ ಯಾರು ಗೆಲ್ತಾರೆ ಎಂಬುದಕ್ಕಿಂತ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಲವಾಗಿ ಹೊರಬರುತ್ತದೆ. ಕರ್ನಾಟಕ ರಾಜಕೀಯದ ಮುಂದಿನ ಅಧ್ಯಾಯ ಇದೇ ನಿರ್ಧರಿಸಲಿದೆ. ಹಾಗಾದ್ರೆ ನಿಮ್ಗೇನನ್ಸುತ್ತೆ? ಸಿಎಂ ಬದಲಾವಣೆ ಆಗ್ಬೇಕಾ ಅಥವಾ ಈಗಿನ ಸರ್ಕಾರಕ್ಕೆ ಸ್ಟೆಬಿಲಿಟಿ ಕೊಡ್ಬೇಕಾ? ಕಮೆಂಟ್ ಮಾಡಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.